ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯ ಕ್ಷಣಗಳು. ಇದು ಬಂದು ನನ್ನ 21 ಡೇಸ್ weight loss ಚಾಲೆಂಜ್ ನ ಡೇ 12. ಸೊ ನನ್ನ ಡೇ ನಾನ್ ಸ್ಟಾರ್ಟ್ ಮಾಡಿದ್ದು ಒಂದು ಕಪ್ ಆಫ್ ಜೀರಾ ವಾಟರ್ ಲೈಮ್ ವಿತ್ ಹನಿ ಜೊತೆಗೆ. ಇನ್ನು ಇದು ಬಂದು ಡಿಸೆಂಬರ್ 23rd ವ್ಲಾಗ್ ಆಗಿರುತ್ತೆ. ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ನನ್ನ weight loss ಜರ್ನಿ ಸ್ಟಾರ್ಟ್ ಮಾಡಿ 1 ವೀಕ್ ಆದ್ಮೇಲೆ ಒಂದೊಂದೇ ವಿಡಿಯೋಸ್ ನ ಅಪ್ಲೋಡ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗಿ ನಿಮ್ಗೆ ಅಪ್ಡೇಟ್ ಆಗ್ತಿರುತ್ತೆ. ಇನ್ನು ಬೆಳಗ್ಗೆನೆ ನಾನು ಬ್ರೇಕ್ಫಾಸ್ಟ್ ಗೆ ಅಂತ ಕುಕುಂಬರ್ ಸ್ಮೂದಿನ ಮಾಡ್ಕೊಂತಿದ್ದೆ. ಇದಕ್ಕೆ ಒಂದು ಹಾಫ್ ಕುಕುಂಬರು, 1 ಇಂಚ್ ಅಷ್ಟು ಶುಂಠಿ, 1 ಸ್ಪೂನ್ ಅಷ್ಟು ಗ್ರೀಕ್ ಯೋಗರ್ಟ್, 1 ಸ್ಪೂನ್ ಅಷ್ಟು ಪೀನಟ್ ಬಟರು, 2 ಸ್ಪೂನ್ ಫ್ಲಾಕ್ಸ್ ಸೀಡ್ಸ್ ನ ಹಾಕೊಂಡು ಈ ಒಂದು ಡ್ರಿಂಕ್ ನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಪೀನಟ್ ಬಟರ್ ಬಂದು ನಮ್ಗೆ ಹೆಲ್ತಿ ಫ್ಯಾಟ್ ಕೊಡೋದ್ರಿಂದ ಕಮ್ಮಿ ಕ್ವಾಂಟಿಟಿಯಲ್ಲಿ ಹಾಕೊಂಡ್ರೆ ಯಾವ್ದೇ ತರ weight ಗೇನ್ ಏನೂ ಆಗಲ್ಲ. ಇನ್ನು ಮಧ್ಯಾಹ್ನಕ್ಕೆ ಅಂತ ನಾನು ಲಂಚ್ ಗೆ 1 hour ಬಿಫೋರ್ ಆಪಲ್ ಸೈಡರ್ ವಿನಿಗರ್ ನ ವಾರ್ಮ್ ವಾಟರ್ ಅಲ್ಲಿ ಹಾಕೊಂಡು ಕುಡ್ದೆ. ಲಂಚ್ಗೆ ಅಂತ ಇವತ್ತು ಸೋಯಾ ಚಂಕ್ಸ್ ಅಲ್ಲಿ ಒಂದು ಸಲಾಡ್ ನ ಪ್ರಿಪೇರ್ ಮಾಡ್ಕೊಂತಿದ್ದೆ. ಸೊ ಹೋಲ್ ಸೋಯಾ ಚಂಕ್ಸ್ ಅಲ್ಲದೆ ಇದನ್ನ ರುಬ್ಬಿಬಿಟ್ಟು ಒಂದು ಸಲಾಡ್. ಇದು ಹೇಗೆ ಮಾಡೋದು ಅಂದ್ರೆ, ಮೊದಲು ಬಿಸಿನೀರಲ್ಲಿ 1-2 ಅಷ್ಟು ಸೋಯಾ ಚಂಕ್ಸ್ ನ ನೆನೆಸಕ್ಕಿಟ್ಟು, ಇನ್ನು ಡ್ರೆಸ್ಸಿಂಗ್ ಅಂತ 5-6 ಗುಂಟೂರು ಮೆಣಸಿನಕಾಯಿ, ವಾಟರ್ ಮೆಲನ್ ಸೀಡು, ಪಂಪ್ಕಿನ್ ಸೀಡು ಇದಿಷ್ಟು ಒಂದು 15 ಮಿನಿಟ್ಸ್ ನೆನೆಸಕ್ಕೆ ಬಿಡಬೇಕು. ಇನ್ನು ಮಿಕ್ಸಿ ಜಾರ್ಗೆ ನೆನೆಸಿ ಬೇಯಿಸಿರುವಂತಹ ಕಾಬೂಲ್ ಚನ್ನ 1 ಕಪ್, ಮತ್ತೆ ಸ್ಟ್ರೈನ್ ಮಾಡಿ ಇಟ್ಟಿರುವಂತಹ ಸೋಯಾ ಚಂಕ್ಸ್ ಕಂಪ್ಲೀಟ್ಲಿ ನೀರ್ನೆಲ್ಲ ಡ್ರೈನ್ ಔಟ್ ಮಾಡಿ ಇದನ್ನ ಕೂಡ ನೀವು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕು. ಸೊ ತುಂಬಾ ನುಣ್ಣಗೇನೋ ರುಬ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ, ತರಿಯಾಗಿ ರುಬ್ಕೊಬೇಕು. ಸೊ ರುಬ್ಕೊಂಡಿರುವಂತಹ ಈ ಒಂದು ಇಂಗ್ರೀಡಿಯೆಂಟ್ಸ್ ನ ಒಂದು ಬೌಲ್ಗೆ ಹಾಕೊಂಡು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಮತ್ತೆ ಸಾಲ್ಟ್, ಧನಿಯಾ ಪೌಡರ್, ಓಟ್ಸ್ 1-2 ಟೇಬಲ್ ಸ್ಪೂನ್ ಅಷ್ಟು, 1-2 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ, ಮತ್ತೆ ಕಾರ್ನ್ ಫ್ಲೋರ್ 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೋಧಿ ಹಿಟ್ಟಿನಕ್ಕಿಂತ ಇನ್ನೊಂದ್ ಸ್ವಲ್ಪ ತೆಳುವಾಗಿ ಇರಬೇಕು. ಮಿಕ್ಸ್ ಮಾಡ್ಕೊಂಡಿರೋದನ್ನ ಈ ಶೇಪ್ ಅಲ್ಲಿ ನೀವು ಎಲ್ಲದನ್ನು ಟ್ಯಾಪ್ ಮಾಡ್ಕೊಂಡು ಒಂದ್ ಕಡೆ ಎತ್ತಿಟ್ಕೊಂಡ್ಬಿಡಿ. ಇನ್ನು ಡ್ರೆಸ್ಸಿಂಗ್ ಗೆ ಅಂತ ನೆನ್ಸಿಟ್ಟಿರುವಂತಹ ಇಂಗ್ರೀಡಿಯೆಂಟ್ ಎಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ಅದಕ್ಕೆ 3-4 ಬೆಳ್ಳುಳ್ಳಿನ ಇಲ್ಲಿ ಆಡ್ ಮಾಡ್ಕೊಂತಿದೀನಿ. ಇನ್ನು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ನ ಕೂಡ ಆಡ್ ಮಾಡ್ಕೊಂತಿದೀನಿ. ಇನ್ನು ನಿಮ್ಗೆ ಏನಾದ್ರೂ ಡ್ರೆಸ್ಸಿಂಗ್ ಒಂದ್ ಸ್ವಲ್ಪ ಕ್ರೀಮಿಯಾಗಿ ಟೆಕ್ಸ್ಚರ್ ಅಲ್ಲಿ ಬೇಕು ಅಂತ ಅನ್ಸಿದ್ರೆ ನೀವು ಗ್ರೀಕ್ ಯೋಗರ್ಟ್ ಆಡ್ ಮಾಡ್ಕೋಬಹುದು. ನಾನಿಲ್ಲಿ 2-3 ಟೇಬಲ್ ಸ್ಪೂನ್ ಅಷ್ಟು ಗ್ರೀಕ್ ಯೋಗರ್ಟ್ ನ ಕೂಡ ಇಲ್ಲಿ ಆಡ್ ಮಾಡ್ಕೊಂತಿದೀನಿ. ಇನ್ನು ಟೇಸ್ಟ್ ಗೆ ಅಂತ ಒಂದ್ ಸ್ವಲ್ಪ ಆರಿಗ್ಯಾನೋ ಕೂಡ ಆಡ್ ಮಾಡ್ಕೊಂಡಿದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ನಿಮ್ಗೆ ಆರಿಗ್ಯಾನೋ ಎಲ್ಲ ಆಡ್ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಸಿದ್ರೆ ನೀವೇನು ಆಡ್ ಮಾಡ್ಕೋಬೇಡಿ. ಸೊ ನನಗೆ ಅದರದ್ದು ಫ್ಲೇವರ್ ಇಷ್ಟ ಅಂತ ಅನ್ಬಿಟ್ಟು ನಾನು ಅದನ್ನ ಕೂಡ ಇಲ್ಲಿ ಆಡ್ ಮಾಡ್ಕೊಂತಿದ್ದೀನಿ. ಸೊ ಒಂದ್ ಸ್ವಲ್ಪ ಇದು ಆರಿಗ್ಯಾನೋನ ಆಡ್ ಮಾಡಿ ಅದನ್ನ ನೀವು ಚೆನ್ನಾಗಿ ರುಬ್ಬಿದ್ರೆ ಈ ಒಂದು ಡ್ರೆಸ್ಸಿಂಗ್ ಕೂಡ ರೆಡಿ ಆಗುತ್ತೆ. ಇನ್ನು ರೆಡಿ ಆಗಿರೋ ಟಿಕ್ಕಿನ ಒಂದ್ ಪ್ಯಾನ್ ಗೆ ಆಲಿವ್ ಆಯಿಲ್ ನ ಹಚ್ಕೊಂಡು 2 ಕಡೆನೂ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಬೇಯೋದಕ್ಕೆ ತುಂಬಾ ಟೈಮ್ ಏನ್ ತಗೊಳ್ಳಲ್ಲ, ಬೇಗನೆ ಆಗುತ್ತೆ. ಇನ್ನು ಈ ಸೋಯಾ ಚಂಕ್ಸ್ ಮತ್ತೆ ಕಾಬೂಲ್ ಚನ್ನ ರಿಚ್ ಇನ್ ಪ್ರೋಟೀನ್ ಆಗಿರೋದ್ರಿಂದ ತುಂಬಾ ಹೊತ್ತು ಸ್ಟಮಕ್ ಫಿಲ್ಲಿಂಗ್ ಆಗೇ ಇತ್ತು. ಇನ್ನು ನಾನು ಮಧ್ಯಾಹ್ನನೇ ಇದು ಮಾಡ್ಕೊಂಡಿರೋದ್ರಿಂದ ನನ್ಗೆ ನೈಟ್ ಹಶ್ವೆ ಆಗಿಲ್ಲ. ಸೊ ನಾನ್ ಬರೀ ಲಂಚ್ ಗೆ ಇದನ್ನ ತಿಂದೆ, ಡಿನ್ನರ್ ಅಂತ ನಾನು ಏನನ್ನು ಮಾಡ್ಕೊಳ್ಳಿಲ್ಲ. ಇನ್ನು ರೆಡಿ ಆಗಿರುವಂತಹ ಟಿಕ್ಕಿನ ಈ ತರ ಒಂದು ಸರ್ವಿಂಗ್ ಬೌಲ್ ಗೆ ಮೊದ್ಲಿಗೆ ಎಲ್ಲದನ್ನು ಹಾಕಿಟ್ಕೊಂಡೆ. ಇದನ್ನ ಹಾಕೊಂಡ್ಮೇಲೆ ನಾನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಲೆಟಿಸ್ ನ ಕೂಡ ಆಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಆನಿಯನ್ ಮತ್ತೆ ರೆಡಿ ಮಾಡ್ಕೊಂಡಿರುವಂತಹ ಡ್ರೆಸ್ಸಿಂಗ್ ಇದಿಷ್ಟನ್ನು ಈ ಒಂದು ಸರ್ವಿಂಗ್ ಬೌಲ್ ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈ ಒಂದು ಸಲಾಡ್ ರೆಡಿನೇ ಆಯ್ತು ಅಂತ ಹೇಳ್ಬೋದು. ಇನ್ನು ಬೋರಿಂಗ್ ಸಲಾಡ್ ತಿಂದು ನಿಮ್ಗೂ ಕೂಡ ಬೇಜಾರಾದಾಗ ಈ ತರ ಒಂದು ಸಲಾಡ್ ನ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿ ಆಗೋಯ್ತು, ಮತ್ತೆ ಬೋರು ಅನ್ಸಲ್ಲ ತಿನ್ನೋದಿಕ್ಕೆ. ನಾನು ಇದೊಂದೇ ನನ್ಗೆ ತಿಂದು ತುಂಬಾ ಹೊತ್ತು ಸ್ಟಮಕ್ ಫಿಲ್ಡ್ ಆಗಿದ್ರಿಂದ ನಾನು ಡಿನ್ನರ್ ಏನೋ ಮಾಡ್ಕೊಳ್ಳಿಲ್ಲ. ಸೊ ಇಷ್ಟೇ ಆಗಿತ್ತು ನನ್ನ ಇವತ್ತಿನ weight loss ರೆಸಿಪಿ. ಇನ್ನಷ್ಟು weight loss ರೆಸಿಪಿ ಯೊಂದಿಗೆ ಮತ್ತೆ ನಿಮ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.